ಇವತ್ತಿನ ಸಂಚಿಕೆಯಲ್ಲಿ ಚಂದನ ಬಂದು ಹೇಳ್ತಾಳೆ, ನೀವಿಲ್ಲಿಂದ ಹೋಗಿ ಹರಿ, ಅಣ್ಣನವ್ರಿಗೇನಾದ್ರು ಗೊತ್ತಾದರೆ ಮತ್ತೆ ಇದಾಗುತ್ತೆ. ನಾನು ಅಪ್ಪನಿಗೆಲ್ಲ ವಿವರಿಸಿ ಹೇಳ್ತೀನಿ. ಅದಕ್ಕೆ ಈಗಷ್ಟೇ ಫೋನ್ ಮಾಡಿದ್ರು, ಅಪ್ಪ ಚೆನ್ನಾಗಿದ್ದಾರಂತೆ, ನಮ್ಮಿಬ್ರು ಮದುವೆ ಫೇಕ್ ಮದುವೆ ಅಂತ ಹೇಳಿ ನಾನು ಹೇಳ್ತೀನಿ, ನೀವಿನ್ನು ಹೋಗಿ ಅಂತ ಚಂದನ ಹೇಳಿ ಹೋಗ್ತಾಳೆ. ಈ ಕಡೆ ಹರಿ ಚಂದನದು ಹಳೆಯದನ್ನೆಲ್ಲ ನೆನ್ಪು ಮಾಡಿಕೊಂಡು ದುಃಖದಲ್ಲಿರ್ತಾನೆ. ಹರಿ ಅದೇ ಚಿಂತೆಯಲ್ಲಿ ಬರುವಾಗ ಪೊಲೀಸರ ಮೇಲೆ ಗಾಡಿನ ಹತ್ಸಕ್ಕೆ ಹೋದ. ಅಷ್ಟೊತ್ತಿಗೆ ಪೊಲೀಸರು ಅವನನ್ನು ಹಿಡಿದು ಎಳ್ಕೊಂಡು ಕರ್ಕೊಂಬರ್ತಾರೆ. ಆವಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಏನಯ್ಯ ಕುಡ್ಕೊಂಡು ಬಂದು ಪೊಲೀಸರಿಗೆ ಡಿಕ್ಕಿ ಹೊಡಿತೀಯ ಅಂತ. ಇಲ್ಲ ಸರ್, ನಾನು ಕುಡ್ದಿಲ್ಲ, ಯಾವುದೋ ಟೆನ್ಷನಲ್ಲಿ ಬರ್ತಿದ್ದೆ ಸರ್, ಹಾಗಾಗಿ ನೋಡಲಿಲ್ಲ ಈ ರೋಡಲ್ಲಿ ಅಂತ ಹೇಳ್ತಾರೆ. ನಿಮ್ಮ ಟೆನ್ಷನಿಗೆ ನಮ್ಮ ಜೀವ ಎಲ್ಲ ತೆಗಿತೀರ, ಇವನ ಮೇಲೆ ಕೇಸ್ ಹಾಕಿ ಪೊಲೀಸ್ ಸ್ಟೇಷನಿಗೆ ಹಾಕ್ರಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹರಿ ತುಂಬ ಟೆನ್ಷನಲ್ಲಿ, ನಾನೊಬ್ಳು ಹುಡುಗಿನ ಲವ್ ಮಾಡಿದೆ ಸರ್ ಅಂತ ಜೋರಾಗಿ ಕಿರ್ಚುತ್ತಾನೆ. ಆವಾಗ ಪೊಲೀಸ್ ಇದ್ದರು, ಲವ್ ಫೇಲ್ಯೂರ್ ಕೇಸ ಅಂತ ಕೇಳ್ತಾರೆ. ಲವ್ ಪ್ರಾಬ್ಲಮ್ ಅಂದಾಗ, ಇಲ್ಲ ಸರ್ ಲವ್ ಪ್ರಾಬ್ಲಮ್ ಅಲ್ಲ ಸರ್, ಮ್ಯಾರೇಜಿಂದೇ ಪ್ರಾಬ್ಲಮ್ಮು. ನಾನು ಹುಡುಗಿನೊಂದು ಇಷ್ಟಪಟ್ಟು ಲವ್ ಮಾಡಿ ಮದುವೆ ಆಗಿದ್ದೆ ಸರ್. ನಮ್ಮನ್ನು ಕುಣಿಗಲ್ ಸರ್, ಕಾಳೆ ಸರ್ ಅವರು ಮದುವೆ ಮಾಡಿಸಿದ್ರು ಸರ್ ಅಂತ ಹೇಳಿದರು. ಆವಾಗ ಪೊಲೀಸ್ ಇದ್ದವ್ರು, ನಮ್ಮದು ಖಡಕ್ ಸರ್, ಕಾಳೆ ಸರ್ ಅವರು ಮದುವೆ ಮಾಡಿಸಿದ್ರು ಅಂತ ಕೇಳ್ತಾರೆ. ಕಾಳೆ ಸರ್ ಮದುವೆ ಮಾಡಿಸಿದ್ರೆ ಇಷ್ಟು ಬೇಗ ಯಾಕೋ ಸಾಯಕ್ಕೆ ಬರ್ತಿದ್ಯಾ, ಇಷ್ಟು ಬೇಗ ಸಂಸಾರ ಬೇಜಾರಾಯ್ತಾ ಅಂತ ಕೇಳ್ತಾರೆ ಪೊಲೀಸು. ಅದೊಂದು ದೊಡ್ಡ ಕತೆ ಸರ್ ಅಂತ ಹೇಳ್ತಾರೆ. ಆವಾಗ ಪೊಲೀಸ್ ಇದ್ದವರು, ನಿನ್ನ ದೊಡ್ಡ ಕತೆ ಕೇಳೋಕ್ಕೆ ನಮ್ಮ ಆಡಿಯನ್ಸಿಗೆ ತಾಳ್ಮೆ ಇಲ್ಲ, ಅದೇನಿದೆಯೋ ಅದು ಸಣ್ಣದರಲ್ಲಿ ಹೇಳು ಅಂತ ಹೇಳ್ತಾರೆ. ಹರಿ ಮತ್ತೆ ಫಸ್ಟಿಂದ ಎಲ್ಲ ಸ್ಟೋರಿ ಪೊಲೀಸರಿಗೆ ವಿವರಿಸ್ತಾನೆ. ಕಷ್ಟಪಟ್ಟಾದ್ರೂ ಇಷ್ಟಪಟ್ಟ ಹುಡುಗಿನ ದೂರ ಮಾಡಬಾರ್ದು ಅಂತ ನನ್ನ ಪ್ರಾಣನ ಕೊಟ್ಟು ಆದ್ರೂ ಅವಳನ್ನು ಉಳಿಸ್ಕೊಳ್ಳೋಣ ಅಂತ ನೋಡಿದೆ ಸರ್. ಆದರೆ ಅನ್ನೋಷ್ಟೊತ್ತಿಗೆ ಆ ಪೊಲೀಸರು ಅಳ್ತಾ ಇರ್ತಾರೆ. ಆವಾಗ ಇವನು ಏನು ಅಂದ್ಕೊಳ್ತಾನೆ, ಹರಿ ಅಂದರೆ ನಾನು ಇಷ್ಟು ಕಷ್ಟಪಟ್ಟು ಸ್ಟೋರಿ ಹೇಳಿದರೆ ಇವ್ರು ನಗ್ತಾ ಇದ್ದಾರೆ ಅಂತ ವಾಪಸ್ ತಿರುಗಿ ನೋಡ್ತಾನೆ. ಹರಿ ಬಂದು ಪೊಲೀಸ್ನ ಕೇಳ್ತಾರೆ, ಏನು ಸರ್ ನಾನು ದುಃಖ ಭರಿತ ಕತೆ ಕೇಳಿದರೆ ನೀವು ಅಳ್ತೀರಾ ಅಂದರೆ ನೀವು ನಗ್ತಿದ್ದೀರಾ ಅಂದಾಗ ಅಲ್ಲೊಬ್ಬ ಕಾನ್ಸ್ಟೇಬಲು, ಏ ಸರ್ ಅಳ್ತಿಲ್ಲ, ನಗಾಡ್ತಿಲ್ಲ, ಅಳ್ತಿದ್ದ ಅಂತ ಹೇಳ್ತಾನೆ. ನಮ್ಮ ಸರ್ರು ಅಳೋದೇ ಹಿಂಗೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಪೊಲೀಸ್ ಕೇಳ್ತಾನೆ, ಎಷ್ಟು ವರ್ಷ ಆಯ್ತಪ್ಪ ಮದುವೆ ಆಗಿ ಅಂತ. ಬರೀ 3 ದಿನ ಅಂತ ಹರಿ ಹೇಳ್ತಾನೆ. ಸರ್ ಅಳಬೇಡಿ ಸರ್, ಯಾಕೆ ಸರ್ ಅಳ್ತೀರಾ ಸರ್, ನಾನಿದ್ದೀನಿ ಸರ್, ಅಳಬೇಡಿ ಸರ್, ಯಾಕೆ ಅಳ್ತೀರಾ ಅಂತ ಹರಿ ಕೇಳ್ತಾನೆ. ಆವಾಗ ಪೊಲೀಸ್ ಇದ್ದವನು, ನಿಂದು ಬರೀ 3 ದಿನ ಅಪ್ಪ, ನಂದು 30 ವರ್ಷದ್ದು. 30 ವರ್ಷ ಸರ್, ಹೌದು ಕಣಯ್ಯ, ನಂದು ಮದುವೆ ಆಗಿ 30 ದಿನಕ್ಕೆ ನನ್ನ ಹೆಂಡತಿ ತವರಿಗೆ ಹೋದವಳು 30 ವರ್ಷ ಆದರೂ ಇನ್ನೂ ಬರಲೇ ಇಲ್ಲ ಅಂತ ಪೊಲೀಸ್ ಹೇಳ್ತಾನೆ. ಮುಂದೆ ನಂದು ರಿಟೈರ್ಡ್ ಟೈಮು, ಇನ್ನು ನಾನು ಹೆಂಗಿರಲಿ ಅಪ್ಪ ಅಂತ ಅಳ್ತಿರ್ತಾನೆ. ಅಷ್ಟೊತ್ತಿಗೆ ಹರಿ, ಸರ್ ಅಳಬೇಡಿ ಸರ್ ಅಂತ ಹೇಳ್ತಾ ಇರ್ತಾನೆ. ನಿನಗೆ ನಾನು ಹೆಲ್ಪ್ ಮಾಡ್ತೀನಿ ಅಪ್ಪ, ಹೇಳು ಊಟ ಮಾಡ್ತೀಯ ಅಂತ ಕೇಳ್ತಿ. ಇಲ್ಲ ಸರ್ ಅಂತ PC ಹತ್ರ ಊಟ ತರಿಸ್ತಾನೆ. ಹರಿ ಊಟ ಮಾಡ್ತಾನೆ. ಮತ್ತು ಪೊಲೀಸ್ ಕೇಳ್ತಾನೆ, ಮುಂದೆ ಏನು ಮಾಡಬೇಕು ಅಂತ ಇದೆಯಪ್ಪ ಅಂತ ಕೇಳ್ತಾನೆ. ಆವಾಗ ಹರಿ ಇದ್ದವನು, ವಾಪಸ್ ಮನೆಗೆ ಹೋಗೋಣ ಅಂತ ಇದ್ದೀನಿ ಸರ್ ಅಂತ ಹೇಳ್ತಾನೆ. ಅದಲ್ಲ ಕಣಪ್ಪ, ಜೀವನದಲ್ಲಿ ಏನು ಮಾಡಬೇಕು ಅಂತಿದ್ದೀಯ ಅಂತ ಕೇಳ್ತಾರೆ. ಗೊತ್ತಿಲ್ಲ ಸರ್, ಆ ದೇವ್ರೇ ಏನಾದ್ರು ದಾರಿ ತೋರಿಸ್ಬೇಕು ಅಂತ ಹರಿ ಹೇಳ್ತಾನೆ. ನೀನು ತಪ್ಪು ದಾರಿಯೆಲ್ಲ ಹಿಡಿಬೇಡಪ್ಪ, ಪ್ರೀತಿ ಮುಂದೆ ಯಾವುದೂ ಇದಲ್ಲ, ನೀನು ನಾನು ಮಾಡ್ದಂಗೆ ಮಾಡಬೇಡ, ನಿನ್ನ ಛಲನ ಬಿಡಬೇಡ ಅಂತ ಪೊಲೀಸ್ ಹೇಳ್ತಾರೆ. ಅಷ್ಟೊತ್ತಿಗೆ ಹರಿ ಊಟ ಮಾಡ್ತಾನೆ. ಓಕೆ ಸರ್, ಸರಿ ಸರ್ ಅಂತ ಹೇಳ್ತಾನೆ. ನೀರು ಕೊಟ್ಟು ನೀರು ಕುಡಿ ಅಂತ ಹೇಳ್ತಾರೆ. ಸರ್ ಸ್ವಲ್ಪ ನೀರಿನ ಬಾಟ್ಲು ತೆಕ್ಕೊಡಿ ಅಂತ ಹರಿ ಹೇಳ್ತಾರೆ. ನೀರಿನ ಬಾಟ್ಲು ತೆಕ್ಕೊಡೋತ್ತಿಗೆ ಪೊಲೀಸ್ ಹೇಳ್ತಾರೆ, ನಿನ್ನ ಹೆಂಡ್ತಿನ ಹೆಚ್ಚು ದಿನ ತವ್ರ ಮನೇಲಿ ಬಿಡಬೇಡಪ್ಪ ಅಂತ ಹೇಳ್ತಾರೆ. ಸರ್ ಅದು ಮಾತ್ರ ಆಗಲ್ಲ ಸರ್ ಅಂತ ಹರಿ ಹೇಳ್ತಾನೆ. ಒತ್ತಾಯದ ಮೇಲೆ ಇಟ್ಕೊಂಡ್ರೆ ಅದು ತುಂಬ ದಿನ ಇರಲ್ವಲ್ಲ ಸರ್, ಅವಳಿಗೆ ನಾನೇ ಬೇಡ ಅಂದಮೇಲೆ ನಾನು ದೂರ ಇರೋದೇ ಒಳ್ಳೇದಲ್ವ ಸರ್ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಪೊಲೀಸ್ ಇದ್ದವರು, ನಿನಗೆ ನಾನು ಧೈರ್ಯವನ್ನು ಹೇಳ್ತೀನಿ, ನಾನು ನಿನಗೆ ಮಾತು ಕೊಡ್ತೀನಿ, ನಿಜವಾದ ಪ್ರೀತಿ ಯಾವತ್ತಿದ್ರೂ ಒಂದೇ ಆಗುತ್ತೆ, ಧೈರ್ಯವಾಗಿರು. PC ಅವನ್ನ ಕಾರ್ನ ಬಿಟ್ಟು ಕಳಿಸ್ರಿ, ಹೋಗಲಿ, ಅವನು ನಮ್ಮ ಹುಡುಗ, ನೀನೇನೇ ತೊಂದರೆ ಇದ್ದರೂ ನನ್ನ ಕಾಂಟ್ಯಾಕ್ಟ್ ಮಾಡು ಅಂತ ಪೊಲೀಸ್ ಹೇಳ್ತಾನೆ. ಥ್ಯಾಂಕ್ ಯು ಸರ್ ಅಂತ ಹೇಳಿ ಹರಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಮಾರನೇ ದಿನ ಆಯಿತು. ಚಂದನ ದಿವ್ಯನ ಅಮ್ಮನ ಹತ್ರ ಫೋನ್ ಇಸ್ಕೊಂಡು, ಆಂಟಿ ನಾನೊಂದು ಕ್ಯಾಬ್ ಬುಕ್ ಮಾಡಬೇಕು, ಸ್ವಲ್ಪ ಫೋನ್ ಕೊಡ್ತೀರಾ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ದಿವ್ಯನ ಅಮ್ಮ ಹೇಳ್ತಾರೆ, ಅಮ್ಮ ಚಂದನ, ನಿನ್ನಿಂದ ನನ್ನ ಮಗಳಿಗೇನು ಪ್ರಾಬ್ಲಮ್ ಆಗಲ್ವಲ್ಲ ಅಂತ ದಿವ್ಯನ ಅಮ್ಮ ಕೇಳ್ತಾರೆ.
ಅದ್ಕೆಗ ಇಲ್ಲ ಆಂಟಿ, ನನ್ನಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಅಲ್ಲ ಅಳಿಯಂದ್ರಿಗೆ ಮೊದಲೇ ನಿನ್ನ ಕಂಡ್ರೆ ಆಗಲ್ಲ, ಈ ವಿಚಾರ ಏನಾದ್ರು ಗೊತ್ತಾದ್ರೆ ಅಂತ. ಇಲ್ಲ ಆಂಟಿ, ನಾನು ಈಗ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಅಪ್ಪನಿಗೆ ಎಲ್ಲ ವಿಚಾರಿಸ್ತೀನಿ, ಎಲ್ಲ ಅರ್ಥ ಮಾಡ್ಕೊಳ್ತಾರೆ ಅನ್ನೋಷ್ಟೊತ್ತಿಗೆ ದಾಸ್ ಅಲ್ಲಿ ಬಂದು ಅತ್ತೆ ಅಂತ ಕರೀತಾನೆ. ದಾಸು ಆರ್ಯ ಬಂದು ದಾಸ್ ಕೇಳ್ತಾನೆ, ನೀನು ಯಾಕೆ ಇಲ್ಲಿದ್ದೀಯಾ ಅಂತ ಕೇಳ್ತಾನೆ. ಅತ್ತೆನ ಕೇಳ್ತಾನೆ, ಯಾಕತ್ಗೆ ಇವಳನ್ನ ಯಾಕತ್ತೆ ಬಿಟ್ಕೊಂಡಿದ್ದೀರಾ ನಿಮ್ಮ ಮನೆಗೆ? ನಾವೇ ಬೇಡ ಅಂತ ಇವಳನ್ನ ಹೊರಗೆ ಹಾಕಿದ್ದೀವಿ, ನೀವ್ಯಾಕೆ ಸೇರಿಸ್ಕೊಂಡಿದ್ದೀರಾ ಅಂತ ದಿವ್ಯನ್ ನಮ್ಮನ ಹತ್ರ ಕೇಳ್ತಿದ್ದಾನೆ ದಾಸು. ದಿವ್ಯನಪ್ಪ ಹೇಳ್ತಾರೆ, ನಿನ್ನೆ ರಾತ್ರಿ ದಿವ್ಯನ್ ಫೋನ್ ಮಾಡಿ ಇವಳನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರು ಅಂತ. ಸರಿ, ಹಾಗಾದರೆ ದಿವ್ಯ ಫೋನ್ ಮಾಡಿದ್ಲ, ಇವಳು ನಾವು ಬೇಡ ಅಂತಲ್ವ ಅವನ ಜೊತೆ ಓಡಿ ಹೋಗಿದ್ದು ಅಂತ ಹೇಳ್ತಾನೆ ದಾಸು. ಆರ್ಯ ಇದ್ದವನು ಹೇಳ್ತಾನೆ, ಕರಿತಿದ್ರು ನಾಚಿಕೆ ಇಲ್ಲದೆ ಕೈ ಇಟ್ಕೊಂಡು ಅವನಿಂದೆ ಓಡ್ತಿದ್ದಲ್ಲ, ಈಗ ಯಾಕೆ ಬಂದೆ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಚಂದನ ಇದ್ದಳು ಆರ್ಯನಿಗೆ ಬೈಯಕ್ಕೆ ಹೋಗ್ತಾನೆ. ಇಷ್ಟೆಲ್ಲ ಆಗಕ್ಕೆ ನೀನೇ ಕಾರಣ ಅಂತ ಆರ್ಯನಿಗೆ ಬೈತಾರೆ. ಅವಾಗ ದಾಸ್ ಹೇಳ್ತಾನೆ, ಅಳಿಯಂದ್ರಿಗೆ ಯಾಕೆ ಬೈತೀಯ ಅಂತ ಕೇಳ್ತಾರೆ. ಫಸ್ಟು ನೀನು ಇವ್ರನ್ನ ಅಳಿಯಂದ್ರು ಅನ್ನೋದನ್ನ ಬಿಡು ಅಂತ ಚಂದನ ಹೇಳ್ತಾಳೆ. ನಿನ್ನತ್ರ ಏನು ಮಾತು, ನಡಿ ಆಚೆ ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ನಾನಂತೂ ನಡಿಯಲ್ಲ ಅಂತ ಚಂದನ ಹೇಳ್ತಾನೆ. ಆರ್ಯ ಇದ್ದವಳು ಯಾಕೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ. ಚಂದನ ಇದ್ದಳು, ನಾನು ಅಪ್ಪನ ಮುಖ ನೋಡೋದೇ ಬರಲ್ಲ ಎಲ್ಲಿಗೂ ಅಂತಾರೆ. ಏನು ಉಳಿಸಿದ್ಯಾ ಅಪ್ಪನ ಮುಖ ನೋಡೋಕ್ಕೆ? ಎಲ್ಲರದ್ದು ಮರ್ಯಾದೆ ತೆಗೆದು ಹೋಗಿದ್ಯಲ್ಲ ಅಂತ ಚಂದನಂಗೆ ದಾಸ್ ಕೇಳ್ತಾನೆ. ದಾಸ್ ಹೇಳ್ತಾನೆ, ಆಗ ಅಪ್ಪ ಅಮ್ಮ ಅಣ್ಣ ಎಲ್ಲರನ್ನ ಬಿಟ್ಟೋಗುವಾಗ ನಿನಗೆ ಗೊತ್ತಾಗ್ಲಿಲ್ವಾ? ಅಪ್ಪ ಅಷ್ಟು ಅಂಗ್ಲಾಚಿ ಬೇಡಿದ್ರು ಆದರೂ ನೀನು ಅವನು ಜೊತೆನೇ ಹೋದೆ ಅಲ್ವಾ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಆರ್ಯ ಇದ್ದವನು, ನಿನಗೆ ನಾನು ನೆನಪೇ ಆಗಲಿಲ್ವಾ? ಆ ಪುರ್ಕಿ ಜೊತೆ ಹೋದ್ನಲ್ಲ ಅಂತ ದಾಸ್ ಹೇಳಿದ್ದಕ್ಕೆಲ್ಲ ಆರ್ಯ ಮತ್ತೆ ಪ್ರತ್ಯುತ್ತರ ಕೊಡ್ತಾನೆ ಇರ್ತಾನೆ. ನಿನಗೆ ನಮಗಿಂತ ಆ ಡ್ರೈವರೇ ಹೆಚ್ಚಿಗೆ ಆದಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಚಂದನ, ಬಾಯಿ ಮುಚ್ಚು, ನಿನ್ನಂಥ ಅಷ್ಟು ಪೀಪಲ್ ಜೊತೆ ನನಗೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಲೇ ನಾನು ಮನೆಗೆ ಬರಲ್ಲ ಅಂತ ಹೇಳಿದ್ದು ಅಂತ ಚಂದನ ಹೇಳ್ತಾಳೆ. ಆರ್ಯ ಇದ್ದವನು, ಏನು ದಾಸ್, ನಾನು ಆ ಡ್ರೈವರ್ಗಿಂತ ನಾನು ಚೀಪ್ ಆದ್ನ ಅಂತ ಕೇಳ್ತಿರ್ತಾನೆ. ಏನು ದಾಸ್, ನೀವೆಲ್ಲ ಮಾತು ಕೊಟ್ಟಿದ್ದಕ್ಕೆ ತಾನೇ ನಾನು ಅವಳನ್ನ ಮದುವೆ ಆಗಿದ್ದು. ಇಲ್ಲಿ ನೋಡಿದರೆ ನಾನೇ ಇವಳು ಹಿಂದೆ ಬಂದು ಐ ಲವ್ ಯು ಅಂತ ಹೇಳಿದವಳ ಥರ ಹೇಳ್ತಿದ್ದಾಳಲ್ಲ ಅಂತ ಚಂದನಂಗೆ ದಾಸ್ ಆರ್ಯ ಕೇಳ್ತಾನೆ. ಅಷ್ಟೊತ್ತಿಗೆ ಚಂದನಂಗೆ ಸಿಟ್ಟು ಬಂದು, ನಾನು ಯಾವತ್ತಾರು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ನ ಅಂತ ಜೋರಾಗಿ ಕಿರ್ಚುತ್ತಾಳೆ. ಅಷ್ಟೊತ್ತಿಗೆ ದಾಸ್ ಹೇಳ್ತಾನೆ, ಇಷ್ಟು ಧೈರ್ಯ ನಿಂಗೆ ಎಲ್ಲಿಂದ ಬಂತು ಅಂತ. ಇಷ್ಟು ಧೈರ್ಯ ಅಂತಲ್ಲ, ನನ್ನ ಮಾತಲ್ಲಿ ನ್ಯಾಯ ಇದೆ, ಅದು ಯಾರಿಂದ ಕಲಿಬೇಕು ಅಂತಿಲ್ಲ ಅಂತ ಚಂದನ ಹೇಳ್ತಾಳೆ. ಅಷ್ಟೊತ್ತಿಗೆ ದಾಸ್ ಚಂದನಂಗೆ ಹೊಡಿಯೋಕ್ಕೆ ಅಂತ ಕೈ ಎತ್ತುತ್ತಾನೆ. ಚಂದನ ಕೈನ ಅಡ್ಡ ಇಟ್ಟು, ನೋಡು, ನಿಮ್ಮ ಮಾವನ ಮನೆಯಿಂದ ಹೋಗು ಅಂತ ಹೇಳು, ನಾನು ಇಲ್ಲಿಂದ ಹೊರಟ್ಬಿಡ್ತೀನಿ, ಆದರೆ ಈ ಹೊಡೆಯೋದೆಲ್ಲ ಇಟ್ಕೋಬೇಡ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡ್ತಿರೋ ದಿವ್ಯ ತಂದೆ ಒಂಥರ ಆಗಿ ದಿವ್ಯನ ತಂದೆ ಹೇಳ್ತಾರೆ, ನೋಡಮ್ಮ ಚಂದನ, ನೀನು ಇಲ್ಲಿಂದ ಹೋಗು, ಹೋದ್ರೇ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ದಾಸ್, ಇವಳಿಗೆ ಮಾತಲ್ಲೆಲ್ಲ ಹೇಳಿದರೆ ಆಗಲ್ಲ ಅಂತ ಕರ್ಕೊಂಬಂದು, ನೀನು ಇಲ್ಲಿಂದ ಹೊರಡು, ನೀವು ನನ್ನ ಪಾಲಿಗೆ ಯಾವತ್ತೂ ಸತ್ತೋಗಿದ್ಯಾ ಅಂತ ದಾಸ್ ಅವಳನ್ನ ಮನೆಯಿಂದ ಹೊರಗೆ ಹಾಕ್ತಾನೆ. ಅಷ್ಟೊತ್ತಿಗೆ ಹರಿ ಬಂದು ಅವಳನ್ನ ಹಿಡಿತಾರೆ. ಅಷ್ಟೊತ್ತಿಗೆ ಆರ್ಯ ಇದ್ದವನು, ಓ ಹೀರೋ ಎಂಟ್ರಿ, ಹೀರೋ ನಂಬರ್ 1 ಹೀರೋ ಬಂದ ದಾಸ್, ನೋಡಿ ನಾವ್ಯಾರು, ನಾವಾಗರೆ ವಿಲನ ಅಂತ ಆರ್ಯ ಹೇಳ್ತಿರ್ತಾನೆ. ದಾಸ್ ಹೇಳ್ತಾನೆ, ಇವನನ್ನ ಹೊರಗೆ ಕಾವಲು ಕಾಯಕ್ಕೆ ಹೇಳಿ ನೀನು ಒಳಗಿದೆಯಾ? ನಿಂಗಿಷ್ಟು ಮಾತಾಡೋಕ್ಕೆ ಧೈರ್ಯ ಬಂದಿದ್ದು ಇವನಿಂದನ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹರಿ ಇದ್ದವನು, ನಾನು ಇಲ್ಲಿರೋದು ಮೇಡಮ್ಮಿಗೆ ಗೊತ್ತಿಲ್ಲ ಅಂತಾರೆ. ಆರ್ಯ, ಏನರೋ ನಿಮ್ಮ ನಾಟಕ, ಅವಳು ನೋಡಿದರೆ ನನ್ನ ವರ್ಸ್ಟ್ ಅನ್ನೋದು, ನೀನು ನೋಡಿದರೆ ಮೇಡಮು ಅನ್ನೋದು, ಏನು ದಾಸ್ ಇದೆಲ್ಲ ಅಂದಾಗ ದಾಸ್ ಹೇಳ್ತಾನೆ, ಅವಳು ತಲೆ ತುಂಬಿಸಿದೆ ಇವನಲ್ವಾ, ನೀವು ಇಲ್ಲಿಂದ ಫಸ್ಟ್ ಇಲ್ಲಿಂದ ಹೋದರೆ ಸಾಕು, ಇಲ್ಲಾಂದರೆ ನಿಮ್ಮಿಬ್ಬರು ನಿಲ್ಲೇ ಸಮಾಧಿ ಮಾಡಿ ಹಾಕ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹರಿ ಹೇಳ್ತಾನೆ, ನೀವು ಸಮಾಧಿ ಮಾಡೋ ತನಕ ನಾನೇನು ಸಮೋಸ ತಿಂತ ಇರ್ತೀನ ಅಂತ ಹೇಳ್ತಾನೆ. ಮತ್ತೆ ದಾಸು ಹೊಡೆಯೋಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಹರಿ ಅವನನ್ನು ದೂಡ್ತಾನೆ ಆ ಕಡೆ. ಮತ್ತೆ ಹರಿ ಹೇಳ್ತಾನೆ, ಇವ್ರ ಮೇಲೆ ಕೈ ಇಟ್ಟರೆ ಏನಿಲ್ಲ ಅಂತ. ಆರ್ಯ ಇದ್ದವನು, ನೋಡಿ ದಾಸ್, ಇವಳು ಯಾಕೆ ಇವನ ಮೇಲೆ ಜೊತೆ ಓಡೋದ ಅಂತ ಈಗ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ದಾಸ್ ಇದ್ದವನು, ಏನು ಅಂತ ಇವನ ಜೊತೆ ಓಡೋದಿ ಅಂತ ಹೇಳ್ತಾ ಇರ್ತಾನೆ.
ಒಂದು ದಿಂಬು ಸಹ ಕೊಡಿಸೋ ಯೋಗ್ಯತೆ ಇಲ್ವಲ್ಲಣ್ಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚಂದನ ಇದ್ದವಳು, ಅಣ್ಣ ನಾನು ಇವ್ರಿಗೋಸ್ಕರ ನಾನು ಹೋಗಿದ್ದಲ್ಲ, ನನಗೋಸ್ಕರ ನಾನು ಹೋಗಿದ್ದು ಅಂತಾನೆ. ಅಷ್ಟೊತ್ತಿಗೆ ಆರ್ಯ ಇದ್ದವಳು, ನಿನಗೋಸ್ಕರ ಆಗಿದ್ರೆ ನನ್ನ ಜೊತೆ ಬರ್ಬೋದಾಗಿತ್ತಲ್ವಾ, ಯಾಕೆ ಹೋಗಲಿಲ್ವಾ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಚಂದನ ಇದ್ದವಳು, ಅರ್ಥ ಮಾಡ್ಕೊಳಕ್ಕಾಗ್ದಿಲ್ದವನಿಗೆ ಏನು ಹೇಳಿ ಏನು ಪ್ರಯೋಜನ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ದಾಸ್, ತಡೀರಿ, ಮನೆ ರಂಪನ ಬೀದಿಗೆ ತರಬೇಡಿ ಚಂದನ, ನೀನು ಇಲ್ಲಿಂದ ಹೋಗು, ನಿನ್ನ ಗಂಡನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚಂದನ ಇವ್ರು ನನ್ನ ಗಂಡ ಅಲ್ಲ ಅಂತ ಹೇಳಕ್ಕೆ ಬಂದಾಗ ದಿವ್ಯನಮ್ಮ ಹೇಳ್ತಾರೆ, ನೋಡಮ್ಮ ನೀನೀಗ ತಪ್ಪು ಮಾಡಿಬಿಟ್ಟಿದ್ದೀಯ, ನೀನೀಗೇನೇ ಹೇಳಿದ್ರು ಯಾರೂ ನಿನ್ನನ್ನು ನಂಬಲ್ಲ, ಸುಮ್ಮನೆ ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚಂದನ ಇದ್ದವಳು, ಸರಿ ನಾನು ಹೋಗ್ತೀನಿ, ಆದರೆ ಅಪ್ಪನ ಮಾತಾಡಿಸ್ಕೊಂಡೆ ನಾನು ಹೋಗೋದು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ದಿವ್ಯನಪ್ಪ, ಏನಮ್ಮ ಮತ್ತೆ ನಿನ್ನ ಹಠ ಅಂದಾಗ, ಅದರಲ್ಲಿ ಏನು ಸರ್ ತಪ್ಪು, ಇವ್ರು ಏನು ತಪ್ಪು ಮಾಡಿದ್ದಾರೆ, ಇವ್ರ ಮನಸ್ಸನ್ನ ಮೊದಲೇ ಇವರೆಲ್ಲ ಅರ್ಥ ಮಾಡ್ಕೊಂಡಿದ್ರೆ ಹೀಗೆಲ್ಲ ಆಗ್ತಾ ಇರಲಿಲ್ಲ, ಒಂದು ಅಪ್ಪನ ನೋಡ್ತೀನಿ ಅಂತಿದ್ದಾರಲ್ಲ ಅಂತ. ಅವಾಗ ದಾಸಿದ್ದನು, ಸರಿ ನೀನೇನು ಈಗ ಅಪ್ಪನ ನೋಡಬೇಕಲ್ವಾ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ದಾಸ್ ಫೋನ್ ಮಾಡ್ತಾನೆ. ಈ ಕಡೆ ಚಂದನನ ಅಪ್ಪ ಮಲಗಿರ್ತಾರೆ, ಅಮ್ಮ ಅಲ್ಲೇ ಕೂತಿರ್ತಾರೆ. ಆವಾಗ ಫೋನ್ ಮಾಡಿ ಏನಾಯಿತು ದಾಸ್ ಅಂತ ಕೇಳ್ತಾರೆ. ಅಪ್ಪಂಗೆ ಸ್ವಲ್ಪ ಫೋನ್ ಕೊಡಮ್ಮ ಅಂತ ಹೇಳ್ತಾರೆ. ಸರಿ ಅಂತ ಅವಳು ಫೋನ್ ಕೊಡ್ತಾಳೆ. ಅಷ್ಟೊತ್ತಿಗೆ ಹಲೋ ಅಂತ ಹೇಳ್ತಾನೆ. ಅಪ್ಪ, ಇಲ್ಲಿ ಯಾರೋ ಬೀದಿಗೆ ಹೋದವಳು ಮಗಳು ಅಂತ ಹೇಳ್ಕೊಂಬಂದು ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದಾಳೆ, ಮಾತಾಡಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಚಂದನ ಇದ್ದವಳು, ಅಪ್ಪ ನಾನಪ್ಪ ನಿಮ್ಮ ಮಗಳು, ಸ್ವಾರಿ ಅಪ್ಪ ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಚಂದನನ ಅಪ್ಪ ಹೇಳ್ತಾರೆ, ಸತ್ತೋಗಿದ್ದವಳ ಹತ್ರ ಏನಪ್ಪ ಮಾತಾಡೋಕ್ಕಾಗುತ್ತೆ ದಾಸು ಅಂತ ಚಂದನನ ಅಪ್ಪ ಹೇಳ್ತಾರೆ. ನಾನು ಅವಳಿಗೆ ಯಾವತ್ತೋ ಎಳ್ಳೋ ನೀರನ್ನ ಬಿಟ್ಟಿದ್ದೀನಿ, ನಾನು ಇನ್ನೂ ಬದುಕಬೇಕು ಅಂದರೆ ಅವಳ ಮುಖ ನನಗೆ ತೋರಿಸ್ಬಾರ್ದು ಅಂತ ಈ ಚಂದನನ ಅಪ್ಪ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಅದನ್ನು ಕೇಳಿ ಚಂದನಗೆ ತುಂಬ ದುಃಖ ಆಗ್ತಿರುತ್ತೆ. ಆರ್ಯ, ಈಗ ನಿಮ್ಮಿಬ್ಬರಿಗೆ ಖುಷಿಯಾಗಿರ್ಬೋದಲ್ಲ ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.